ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ವಾಗತ. ಇದೊಂದು ವಿಡಿಯೋ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಕೂಡ. ಸೊ ಪ್ರತಿಯೊಂದು ವಿಡಿಯೋದಂತೆ ಇದು ಕೂಡ ಇಂಪಾರ್ಟೆಂಟು. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕರ್ನಾಟಕ ಬೋರ್ಡ್ ಅವರು ನಿಮ್ಮ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರಲ್ಲ, ಅವರು ಬಂದ್ಬಿಟ್ಟು ನಿಮಗೂ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ನಿಮಗೆಲ್ಲ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಪ್ರತಿಯೊಂದು ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಬಿಟ್ಟಿದ್ದಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ವೆರಿ ಇಂಪಾರ್ಟೆಂಟು ನಿಮಗೆ ಇದು ಕ್ವಶನ್ ಪೇಪರು. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದು ಯಾವ ರೀತಿ ಇರ್ತದಲ್ಲ ಮಾಡಲ್ ಕ್ವಶನ್ ಪೇಪರು, ಅದೇ ರೀತಿ ಆ್ಯನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ. ಸೊ ಸೇಮ್ ಸೆಟ್ ಮಾಡ್ತಾರೆ, ಜಸ್ಟ್ ಕ್ವಶನ್ ನಂಬರ್ ಚೇಂಜ್ ಮಾಡ್ತಾರೆ ಅಷ್ಟೇ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗಣಿತ ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ನಾನು ಕನ್ನಡ ಇಂಗ್ಲೀಷು ಅಪ್ಲೋಡ್ ಮಾಡಿದ್ದೀನಿ, ಅವು ಕೂಡ ಚಾನಲಲ್ಲಿ ಇರ್ತವೆ, ಹೋಗಿ ಚೆಕ್ ಮಾಡಿ. ಪ್ರತಿಯೊಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮಿಸ್ ಮಾಡಿ ನೋಡ್ತಾ ಹೋಗಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಪ್ಪದೆ ವಿಡಿಯೋನ ಕೊನೆಯವರೆಗೆ ನೋಡಿ. ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ಮಿಸ್ ಮಾಡಿದ್ರೆ ನಿಮಗೆ ಅಂಕಗಳು ಲಾಸ್ ಆಗ್ತವೆ. ತಪ್ಪದೆ ವೆರಿ ಇಂಪಾರ್ಟೆಂಟು ವಿಡಿಯೋ, ತಪ್ಪದೆ ಕೊನೆಯವ್ರು ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಹೇಳ್ತೀನಿ. ಅದೇನೆಂದರೆ, ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದರ ಜೊತೆಗೆ ಫಿಕ್ಸ್ ಕ್ವಶನ್ ಕೊಡ್ತೀನಿ. ಅವಿದ್ರೆ ಎಕ್ಸಾಮಿಗೆ ಬರ್ತವೆ. ಮಿಸ್ ಮಾಡಿದ್ರೆ ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೂಡ ಯಾರು ಮಾಡಿಲ್ಲ ಅಥವಾ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ? ತಪ್ಪದೆ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ತುಂಬ ಜನ ಏನು ಮಾಡಿದ್ದಾರೆ ಅಂದರೆ, ಹೋದ ವರ್ಷ ಆಗಿರ್ಬೋದು, ಅವ್ರು ಏನು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೋಗ್ತಾರೆ. ಮತ್ತು ಮುಂದೆ ಎಕ್ಸಾಮ್ ಆದಮೇಲೆ ಹೇಳ್ತಾರೆ ನಿಮ್ಮ ವಿಡಿಯೋ ಸಿಗಲಿಲ್ಲ ಹಾಗೆ ಅಂತ. ಆದ್ದರಿಂದ ಫಸ್ಟಿಗೆ ಹೇಳ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಆ ರೀತಿ ಲಾಸ್ ಮಾಡೋಕೆ ಹೋಗಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಖಂಡಿತ ಯೂಸ್ ಆಗ್ತದೆ. ಮತ್ತೆ ಅದೇ ವಿಡಿಯೋ ಆದರೆ ಸಿಗೋದಿಲ್ಲ ನಿಮಗೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ತಪ್ಪದೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಲೈಕ್ ಮಾಡಿ, ಒಂದೇ ಆದರೂ ಲೈಕ್ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ನಮಗೆ ಅರ್ಥ ಆಗ್ತದೆ, ನಿಮಗೆ SSLC ವಿಡಿಯೋಗಳು ಹೆಲ್ಪ್ ಆಗ್ತವೆ. ಸೊ ಇದೇ ರೀತಿ ನಿಮಗೆ ಅಪ್ಡೇಟ್ ಕೊಡೋಕ್ಕಾದ್ರೆ ಸಹ ಆಗ್ತದೆ, ಗೊತ್ತಾಗ್ತದೆ ನಮಗೆ. ತಪ್ಪದೆ ಲೈಕ್ ಆದರೆ ಮಾಡಿ, ಮತ್ತು ಒಬ್ಬ ಫ್ರೆಂಡ್ಸಿಗಾದರೂ ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಆದ್ದರಿಂದ ತಪ್ಪದೆ ಶೇರ್ ಮಾಡಿ ಇಟ್ಕೊಳ್ಳಿ. ನಾನು ಶೇರ್ ಮಾಡೋಕ್ಕೆ ಕಾರಣ ಹೇಳ್ತೀನಿ, ಯಾಕಂದರೆ ಮುಂದೆ ನಿಮಗೆ ಇದೇ ವಿಡಿಯೋ ಬೇಕಾತಂದರೆ ಮತ್ತು ಯೂಟ್ಯೂಬ್ನಲ್ಲಿ ಸಿಗೋದಿಲ್ಲ ನಿಮಗೆ. ಆದ್ದರಿಂದ ಅವ್ರಿಗೆ ಶೇರ್ ಮಾಡಿದಲ್ಲಿ ಈಸಿಯಾಗಿ ಸಿಕ್ಬಿಡ್ತದೆ ನಿಮಗೆ. ಆದ್ದರಿಂದ ತಪ್ಪದೆ ಶೇರ್ ಮಾಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಪ್ರತಿಯೊಂದು ಆನ್ಸರ್ ಕೊಡ್ತಾ ಇದ್ದೀನಿ. ನಿಮ್ಮೊಂದು ಪ್ಲಸ್ ಪಾಯಿಂಟ್ ಇದು. ಪ್ರತಿಯೊಂದು ಕ್ವಶನ್ನು ಗಣಿತ ನಮಗೆ ಕ್ವಶನೇ ತಿಳಿಸಿಲ್ಲ ಅನ್ನೋರಿಗೆ ಪ್ರತಿಯೊಂದು ಆನ್ಸರ್ ಕೊಡ್ತಾ ಇದ್ದೀನಿ. ಮಿಸ್ ಮಾಡಿದೆ ಕೊನೆಯವ್ರು ಮಾಡಿ. ಬನ್ನಿ ಈಗ ನೋಡ್ತಾ ಹೋಗೋಣ. ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಬಿಟ್ಟಿರುವಂಥ ಕ್ವಶನ್ ಪೇಪರ್ ಇದಾಗಿದೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 1. ಈಗಾಗಲೇ ಕನ್ನಡ ಇಂಗ್ಲೀಷ್ ಆಗಿವೆ. ಇದು ಪ್ರತಿಯೊಂದಕ್ಕೂ 2 ಬಿಟ್ಟಿದ್ದಾರೆ. ಕ್ವಶನ್ ಪೇಪರ್ ಪ್ರತಿಯೊಂದು ಸಬ್ಜೆಕ್ಟಿಗೆ, ಪ್ರತಿಯೊಂದು ವಿಷಯಕ್ಕೆ 2 ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 1. ಕಂಪ್ಲೀಟ್ ಆನ್ಸರ್ ಕೊಡ್ತಾ ಇದ್ದೀನಿ ಪ್ರತಿಯೊಂದು ಕ್ವಶನ್ದ. ಸೊ ತುಂಬಾ ಹೆಲ್ಪ್ ಆಗ್ತದೆ. ಕೊನೆಯವ್ರಿಗೆ ನೋಡಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈಗ ನೋಡ್ತಾ ಹೋಗಿ ಯಾವ ರೀತಿ ಇದೆ ಏನು ಅಂತ. ಸೊ ಈ ಒಂದು PDF ಬೇಕಂದರೆ, ವಿತ್ ಆನ್ಸರ್ PDF ಬೇಕಂದರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲು ಕಡ್ಡಾಯವಾಗಿ ಜಾಯ್ನ್ ಆಗಿ. ಅಲ್ಲಿ ನಮಗೆ ಎಲ್ಲ ಕ್ವಶನ್ ಪೇಪರು PDFಗಳು ಸಿಗ್ತವೆ ಆನ್ಯುವಲ್ ಎಕ್ಸಾಮ್ಗೆ. ಸೊ ತಪ್ಪದೆ ಜಾಯ್ನ್ ಆಗಿ. ಕೆಳಗಡೆ ಇರ್ತದೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕು, ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ, ಜಾಯ್ನ್ ಆಗಿ. ಈಗ ಮೊದಲೇ ಕ್ವಶನ್ ನೋಡಿ. ಮೊದಲಾಗಿ 8 ಬಹು ಆಯ್ಕೆ ಇರ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು 8 ಇರ್ತವೆ. ಸೊ ಇಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ನೋಡಿ. ಕ್ವಶನ್ ನಂಬರ್ 1, 5 ಘಾತಾಂಕ 2 ಇಂಟು 2 ಮತ್ತು 2 ಘಾತಾಂಕ 5 ಇಂಟು 5ರ ಮೊಸವು. ಸೇಮ್ ಕ್ವಶನ್ನು ಆನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ. ಆದರೆ 5 ಇದ್ದಲ್ಲಿ 3 ಮಾಡ್ಬೋದು. ಸೊ ಯಾವುದಾದ್ರೂ ಮಾಡ್ಬೋದು, ಅಂಕಿಗಳನ್ನ ಚೇಂಜ್ ಮಾಡ್ಬೋದು ಅಷ್ಟೇ. ಬಟ್ ಕ್ವಶನ್ ಮಾತ್ರ ಸೇಮ್ ಇರ್ತದೆ. ಸ್ವಲ್ಪ ಚೇಂಜಸ್ ಆಗ್ಬೋದು, ಬಟ್ ಆಲ್ಮೋಸ್ಟು ಸೇಮ್ ಇರ್ತದೆ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಆನ್ಸರ್ ಕೂಡ. ಸೊ ಇದನ್ನು ಆನ್ಸರ್ ಗೊತ್ತಿದ್ದರೆ ಕೆಲಸ ಮಾಡ್ಕೊಳ್ಳಿ ನೀವು. ಸೊ ಆನ್ಸರ್ ಕೂಡ ಕೊಡ್ತೀನಿ. ಸೊ ಆನ್ಸರ್ ಯಾವುದಾಗ ಬರ್ದಾರೆ ಇಟ್ಕೊಳ್ಳಿ ನೀವು. ಸೊ ಗೆಸ್ ಮಾಡಿ. ಈಗ ಆನ್ಸರ್ ಹೇಳ್ತೀನಿ. ಸೊ ಪ್ರತಿಯೊಂದು ಆನ್ಸರು ಕೀ ಆನ್ಸರ್ ಇವೆ. ಸೊ ಆನ್ಸರು ಪ್ರತಿಯೊಂದು 1ನೇ ಕ್ವಶನ್ ಆನ್ಸರ್ ಬಂದ್ಬಿಟ್ಟು ಎ. ಉಳಿದ ನೋಡ್ಕೋಬೇಡಿ, 1ನೇದಂತ ಮಾತು ನೋಡಿ. 2 ಇಂಟು 5 ಆಗ್ತದೆ. ಆಪ್ಷನ್ ಎ 2 ಇಂಟು 5. ಸೊ ಪ್ರತಿಯೊಂದು ಕ್ವಶನ್ ಆನ್ಸರ್ ಕೊಡ್ತೀನಿ, ತಪ್ಪದೆ ನೋಡ್ಕೊಳ್ಳಿ. ಸೊ ಆಪ್ಷನ್ ಎ 2 ಇಂಟು 5 ಆಗ್ತದೆ ಮೊಸ. ಇನ್ನು ಸೆಕೆಂಡ್ ಒನ್ನು, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಯಾವುದಾಗ್ತದೆ ಅಂತ ನೋಡ್ಕೊಳ್ಳಿ. ಸೊ ಆನ್ಸರ್ ಕೂಡ ಇಲ್ಲಿವೆ. ಸೊ ಪ್ರತಿಯೊಂದು ಪ್ರಶ್ನೆಯ ಉತ್ತರ. ಸೊ 2ನೇ ಆನ್ಸರ್ ಬಂದ್ಬಿಟ್ಟು ಸಿ ಆಗ್ತದೆ. n (n+1 / 2). ನಾನು ಸ್ಲೋ ಆಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಗಣಿತ ಆದರೆ ಸ್ವಲ್ಪ ತಿಳಿಯೋಕೆ ಕಷ್ಟ ಆಗ್ತದೆ. ಸೊ ಆದ್ದರಿಂದ ಪ್ರತಿಯೊಂದು ಕ್ವಶನ್ ಆನ್ಸರ್ ಕೊಡ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 3 ಎಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೊಡಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ. ಲೆಂತ್ ಆದರೆ ನಿಮಗೆ ಎಲ್ಲ ಆನ್ಸರ್ ಒಂದು ವಿಡಿಯೋದಲ್ಲಿ ಕೊಡೋಕೆ ಆಗೋದಿಲ್ಲ. ಆದಷ್ಟು ಕವರ್ ಮಾಡ್ತೀನಿ. 3ನೇ ಕ್ವಶನ್ ನೋಡಿ. ಸೊ ಸಮೀಕರಣ ಕೊಟ್ಟಿದ್ದಾರೆ. ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭ ಉಂಟಾಗೋದಿಲ್ಲ. ಈ ರೀತಿ ಕ್ವಶನ್ ಕೇಳಿದ್ರೆ ಅಪ್ಲೈಡ್ ಕ್ವಶನ್ಸು ಅಂತ ಕರೀತಾರೆ. ಅವಕ್ಕೆ ಡಿಫಿಕಲ್ಟಾಗಿ ಕೇಳ್ತಾರೆ ಈ ರೀತಿ. ಆದ್ದರಿಂದ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಇಂಪಾರ್ಟೆಂಟು ನೋಡ್ಕೊಳ್ಳಿ ಅಂತ.
ಇದನ್ನು ನೋಡ್ಕೊಂಡಿದ್ದಾದಲ್ಲಿ ಈಸಿಯಾಗಿ ನಿಮ್ಗೆ ಗೊತ್ತಾಗ್ಬಿಡ್ತದೆ ಆ್ಯನುವಲ್ ಎಕ್ಸಾಮ್ನಲ್ಲಿ ಇದೇ ರೀತಿ ಕ್ವಶನ್ ಕೇಳ್ತಾರಂತ. ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ ಈ ರೀತಿ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಈ ರೀತಿ ಆನ್ಸರ್ ಕೂಡ ವಿಡಿಯೋದಲ್ಲಿ ಸಿಗ್ತಾವೆ ಯೂಟ್ಯೂಬ್ನಲ್ಲಿ ಅಂತ ಗೊತ್ತಿರೋದಿಲ್ಲ. ನೀವು ಶೇರ್ ಮಾಡಿದ್ರೆ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಕಂಪಲ್ಸರಿ ಕೊನೆಯವರೆಗೆ ನೋಡಿ ಅಂತ. ಈಗ ಮೂರನೇ ಆನ್ಸರ್ ನೋಡೋಣ. ಸೊ ಮೂರನೇ ಆನ್ಸರ್ ಬಂದ್ಬಿಟ್ಟು ಡಿ ಆಗ್ತದೆ. ಸೊ ಮೂರನೇ ಆನ್ಸರು ಡಿ. ಸೊ ಡಿ ಆಗ್ತಾಯಿದೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಫೋರ್ತು ಒಂದು ನಕ್ಷೆನ ಕೊಟ್ಟಿರ್ತಾರೆ ನಮಗೆ. ನಕ್ಷೆಯಲ್ಲಿ ಕೊಟ್ಟರು y=p*x ಬಹುಪದಕ್ಕೆ ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯು. ಇಲ್ಲಿ ಈ ರೀತಿ ಚಿತ್ರ ಕೊಡ್ತಾರೆ ಆ್ಯನುವಲ್ ಎಕ್ಸಾಮಲ್ಲಿ, ಫಿಕ್ಸು ಕೊಡ್ತಾರೆ. ಇಲ್ಲಿ ಪ್ರತಿಯೊಂದು ಕ್ವಶನ್ ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಕ್ವಶನ್ ಪೇಪರ್ ಆ್ಯನುವಲಲ್ಲಿ ಸೆಟ್ ಮಾಡ್ತಾರೆ. ಆದರೆ ಇವೇ ಕ್ವಶನ್ ಇರೋದಿಲ್ಲ, ತಲೆ ಇಟ್ಕೊಳ್ಳಿ, ಕ್ವಶನ್ ಚೇಂಜ್ ಮಾಡ್ತಾರೆ. ಸೊ ಇಲ್ಲಿ p*x ಇದೆಯಲ್ಲ, ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ನೋಡ್ಕೊಳ್ಳಿ. ಇಲ್ಲಿ ಯಾವುದು ಆಗ್ತಾಯಿದೆ ನೋಡ್ಕೊಳ್ಳಿ. ಬಹುಪದಕ್ಕೆ ಹೊಂದಿರೋ ಶೂನ್ಯತೆಗಳ ಸಂಖ್ಯೆ. ಸೊ ಆನ್ಸರ್ ಗೆಸ್ ಮಾಡ್ಕೊಳ್ಳಿ, ನಾನು ಆನ್ಸರ್ ಕೂಡ ಹೇಳ್ತೀನಿ ಈಗ. ಸೊ 3 ಆಗ್ತದೆ. ಆಪ್ಷನ್ 4ನೇದು ಕ್ವಶನ್ನ ಆನ್ಸರು ಆಪ್ಷನ್ ಬಿ 3. ಇನ್ನು ನೆಕ್ಸ್ಟ್ ನೋಡೋಣ. ಸೊ ಕ್ವಶನ್ ನಂಬರ್ 5. ಸೊ ಒಂದು x × x + 2 = 6. ಇದು ಒಂದು ಏನಾಗ್ತದೆ, ಇದು ರೇಖಾತ್ಮಕ ಸಮೀಕರಣ ಆಗ್ತದ, ವರ್ಗ ಸಮೀಕರಣ ಆಗ್ತದ, ಘನ ಬಹುಪದೋಕ್ತಿ ಆಗ್ತದ, ವರ್ಗ ಬಹುಪದೋಕ್ತಿ ಆಗ್ತದ. ಸೊ ಆನ್ಸರ್ ನೋಡ್ಬೋದು ನೀವು. ಇದು ಬಂದ್ಬಿಟ್ಟು ವರ್ಗ ಸಮೀಕರಣ ಆಗ್ತದೆ. ಸೊ ಈ ರೀತಿ ಇರೋ ಕ್ವಶನ್ ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಟಫ್ ಇರ್ತಾವೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಕೂಡ ಈಸಿನೂ ಇರ್ಬೋದು. ನೆಕ್ಸ್ಟು ಕ್ವಶನ್ ನಂಬರ್ 6 ನೋಡಿ. ಚಿತ್ರದಲ್ಲಿ ತ್ರಿಭುಜ PQR ಸಮಾಂತರ ತ್ರಿಭುಜ ABC ಆಗಿದೆ. ಇವುಗಳಲ್ಲಿ ತ್ರಿಭುಜಗಳ ಅನುರೂಪ ಬಾಹುಗಳ ಜೋಡಿಯು. ಕ್ವಶನ್ ನೋಡ್ಕೊಳ್ಳಿ, ಮೇಯ್ನಾಗಿ ಕ್ವಶನ್ ಇಂಪಾರ್ಟೆಂಟು. ಈಗ ಆಪ್ಷನ್ ಯಾವುದಾದ ಗೆಸ್ ಮಾಡ್ಕೊಳ್ಳಿ, ನಾನು ಆನ್ಸರ್ ಕೂಡ ಹೇಳ್ತೀನಿ ನಿಮಗೆ. ಸೊ ಗೆಸ್ ಮಾಡಿದ್ರಾ? ಸೊ 6ನೇ ಆನ್ಸರ್ ಬಂದ್ಬಿಟ್ಟು ಎ ಆಗ್ತದೆ. PQ ಮತ್ತು AB ಅಂತ ಆಗ್ತದೆ ನೋಡ್ಕೊಳ್ಳಿ. ನೆಕ್ಸ್ಟ್ 7ನೇದು ಕ್ವಶನ್ ನೋಡ್ಕೊಳ್ಳಿ. sin² A - cos² A ಇದಕ್ಕೆ ಸಮವಾಗಿದೆ. ಯಾವುದಕ್ಕೆ ಸಮವಾಗಿರ್ತೈತಿ? ಆಪ್ಷನ್ 4 ಕೊಟ್ಟಿದ್ದಾರೆ, ABC ಅಂತ. ನೋಡ್ಕೊಳ್ಳಿ ಯಾವುದಾಗ್ಬೋದು ಅಂತ. ಈಗ ಆನ್ಸರ್ ನೋಡೋಣ. ಸೊ ಇದು ಬಂದ್ಬಿಟ್ಟು 7th ಒನ್ನು ಆಪ್ಷನ್ ಬಿ 1 - 2 cos² A ಆಗ್ತದೆ. ಆಪ್ಷನ್ ಬಿ ಆಗ್ತಾಯಿದೆ ನೋಡ್ಕೊಳ್ಳಿ. ಸೊ ಇನ್ನು ಕ್ವಶನ್ ನಂಬರ್ 6 ಆಯಿತು, 7 ಆಯಿತು. ಇನ್ನು ಕ್ವಶನ್ ನಂಬರ್ 8. ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಮನ್ವಯತೆಯ ಮೊತ್ತ ಯಾವುದಾಗಿರ್ತದೆ? ಸೊ ಕ್ವಶನ್ ನಂಬರ್ 8 ಆನ್ಸರ್ ನೋಡೋಣ. ಸೊ ಆಪ್ಷನ್ ಸಿ 1. ಸೊ ಪ್ರತಿಯೊಂದು ಕ್ವಶನ್ ಆನ್ಸರ್ ಕೊಡ್ತೀನಿ, ಸೊ ವರಿ ಮಾಡ್ಕೋಬೇಡಿ. ಸೊ ನೆಕ್ಸ್ಟು ಸೆಕೆಂಡ್ ಒನ್ನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಮಗೆ 1 ಅಂಕಗಳ 8 ಪ್ರಶ್ನೆ ಕೇಳ್ತಾರೆ. 1 ಅಂಕಗಳ 8 ಪ್ರಶ್ನೆ, ಮಲ್ಟಿಪಲ್ ಬೇರೆ, ಇವು ಬೇರೆ. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಇದೆ ಆ್ಯನುವಲ್ ಎಕ್ಸಾಮಲ್ಲಿ ಸೇಮ್ ಇರ್ತದೆ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈಗ ಕ್ವಶನ್ ನಂಬರ್ 9 ನೋಡಿ. 2x + by = 8 ಮತ್ತು 2 × 2x + 3y ಬ್ರಾಕೆಟ್ಸ್ ಕ್ಲೋಸ್ = 16. ಈ ಏಕಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ b ಯ ಬೆಲೆಯನ್ನು ಕಂಡಿರಿ. ನೋಡಿ, ಇಲ್ಲಿ 2x ಇದ್ದಲ್ಲಿ 3 ಮಾಡ್ಬೋದು ಅಷ್ಟೇ, 4 ಮಾಡ್ಬೋದು. ಸೊ ಅಥವಾ 8 ಬ್ರಾಕೆಟಲ್ಲಿ 8 ಬ್ರಾಕೆಟ್ ತೆಗಿಬೋದು, ಆದರೆ ಪ್ಯಾಟರ್ನ್ ಮಾತ್ರ ಸೇಮ್ ಇರ್ತದೆ. ಅರ್ಥ ಆಯ್ತಾ? ಸೊ ಕ್ವಶನ್ ನಂಬರ್ ಸೇಮು, ಪ್ಯಾಟರ್ನ್ ಕೂಡ ಸೇಮು. ಸ್ಟಾರ್ಟಿಂಗ್ ಅಂತ ಹೇಳ್ತಾ ಇದ್ದೀನಿ ಇಂಪಾರ್ಟೆಂಟ್ ಅಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಾರಣ ಇಷ್ಟೇ, ನೀವು ಓದ್ಕೋಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಕ್ವಶನ್ ಪೇಪರ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಆ್ಯನುವಲ್ ಎಕ್ಸಾಮು ಡಿಪೆಂಡ್ ಆಗ್ತದೆ. ಮತ್ತೊಮ್ಮೆ ಹೇಳೋಕ್ಕೆ ಕಾರಣ ಇಷ್ಟೇ. ಈಗ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆಗಳ ಆನ್ಸರು. ಕ್ವಶನ್ ನಂಬರ್ 9, ಕ್ವಶನ್ ನಂಬರ್ 10. ಸೊ ಎರಡಕ್ಕೂ ಕ್ವಶನ್ ನೋಡ್ಕೊಳ್ಳಿ, ಆನ್ಸರ್ ಬಂದರೆ ಬರೆದಿಟ್ಕೊಳ್ಳಿ, ನಾನು ಆನ್ಸರ್ ಕೂಡ ಕೊಡ್ತೀನಿ. ಸೊ ನೋಡ್ಕೊಳ್ಳಿ. ರೇಖಾತ್ಮಕ ಸಮೀಕರಣ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ಬಿ ಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಬಿ ಬೆಲೆ ಏನಾಗ್ತದೆ? ಕ್ವಶನ್ ನಂಬರ್ 9 ಉತ್ತರ ನೋಡೋಣ. ಸೊ ಕ್ವಶನ್ ನಂಬರ್ 9 ಉತ್ತರ ಬಂದ್ಬಿಟ್ಟು ಬಿ ಯ ಬೆಲೆ 3 ಅಂತ ಆಗ್ತದೆ. ಸೊ 3 ಅಂತ ಆಗ್ತದೆ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 10. p × x = 5x x3 - 3x² + 12x - 8. ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಮಹತ್ಮ ಘಾತ ಬರೆಯಿರಿ. ಸೊ ಅತಿ ಹೆಚ್ಚಿನ ಘಾತ ಆಗ್ತದೆ 10ನೇದು ಕ್ವಶನು. ಆ ಡಿಗ್ರಿಯ ಅಂದರೆ ಮಹತ್ತಮ ಅಂದರೆ ಅತಿ ಹೆಚ್ಚಿನ ಘಾತ ಯಾವುದಾಗ್ತದೆ? ಕ್ವಶನ್ ನಂಬರ್ 10 ಆನ್ಸರ್ ನೋಡೋಣ. ತುಂಬಾ ಈಸಿ ಕ್ವಶನ್ ಇದು. ಕ್ವಶನ್ ನಂಬರ್ ಸೊ ನೋಡ್ಕೊಳ್ಳಿ ಇಲ್ಲಿ. ಸೊ ಕ್ವಶನ್ ನಂಬರ್ 10 ಮಹತ್ತಮ ಘಾತ 3 ಅಂತ ಆಗ್ತದೆ. ಸೊ 3 ಅಂತ ಆಗ್ತದೆ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 11.
ಸೈನ್ ಎ ಇಸ್ಕ್ವಲ್ ಟು, ಸೊ ನಾನು ಎಲ್ಲ ಓದ್ತಾ ಕೂರಲ್ಲ ಯಾಕಂದರೆ ವಿಡಿಯೋ ಲೆಂತ್ ಆಗ್ತಾಯಿದೆ. ಈಗ ಡೈರೆಕ್ಟಾಗಿ 11ನೇ ಆನ್ಸರ್ ನೋಡೋಣ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಕ್ವಶನ್, ನೀವು ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ. ಈಗಲೇ 10 ನಿಮಿಷ ಆಯಿತು ವಿಡಿಯೋ. ಸೊ ಕ್ವಶನ್ ನಂಬರ್ 11 ಆನ್ಸರ್ ನೋಡಿ. ಸೊ 11 ಆನ್ಸರ್ ಬಂದುಬಿಟ್ಟು √3 ಅಂತ ಆಗ್ತದೆ. 11 ಆನ್ಸರ್ √3. ನೀವು ನೆಕ್ಸ್ಟ್ ನೋಡೋಣ ಕ್ವಶನ್ನು. ಇನ್ನು ಕ್ವಶನ್ ನಂಬರ್ 12 ಆನ್ಸರು, ಕೇಂದ್ರ ಪ್ರವೃತ್ತಿಯ ಅಳತೆಗಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ. ಸೊ 12ನೇ ಕ್ವಶನ್ ಆನ್ಸರ್ ನೋಡೋಣ. ಸೊ ನೋಡ್ಬೋದು ನೀವು 12ನೇ ಕ್ವಶನ್ ಆನ್ಸರು, 3 ಮಧ್ಯಾಂಕ ಇಸ್ಕಲ್ಟು ಬಹುಲಕ ಪ್ಲಸ್ 2 ಸರಾಸರಿ. ಸೂತ್ರಗಳು ಏನು ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸೂತ್ರಗಳ ಮೇಲೆ ಆನ್ಯುವಲ್ ಎಕ್ಸಾಮ್ಗೆ ತುಂಬ ಕ್ವಶನ್ ಕೇಳ್ತಾರೆ. ಇನ್ನು ಕ್ವಶನ್ ನಂಬರ್ 13, ಒಂದು ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬರೆಯಿರಿ. ಸೊ 13ನೇ ಉತ್ತರ ನೋಡೋಣ. ಸೊ 13ನೇ ಉತ್ತರ ಬಂದ್ಬಿಟ್ಟು x² + x - 6 = 0 ಅಂತ ಆಗ್ತದೆ ಸಮೀಕರಣ ಇದು. ಸೊ ನೆಕ್ಸ್ಟ್ ನೋಡೋಣ 14ನೇ ಕ್ವಶನು, ಮೂಲ ಬಿಂದುವಿನಿಂದ 6,8 ಈ ಬಿಂದುವಿನ ದೂರವನ್ನು ಕಂಡುಹಿಡಿಯಿರಿ. ದೂರ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಎಲ್ಲ ಕೂಡ ಸೇಮ್ ಕ್ವಶನ್ಸು, ಬಟ್ ಜಸ್ಟ್ ಅಂಕಿ ಚೇಂಜ್ ಮಾಡ್ತಾರೆ. ಸೊ ಈಗ ಯಾವ್ದು ನೋಡ್ತಾ ಇದೀವಿ, 13ನೇ ಆನ್ಸರ್ ನೋಡೋಣ. ಸೊ 13ನೇ ಆನ್ಸರ್ ನೋಡ್ಕೊಳ್ಳಿ. ಸೊ 14ನೇ ಆನ್ಸರು, ದೂರ ಕಂಡು ಹಿಡಿತಾ ಇದ್ದೀವಿ. ಸೊ 10 ಮಾನ ಅಂತ ಆಗ್ತಾಯಿದೆ. √100 ಬಂತ ಅಂದರೆ ಅದನ್ನು ಅಷ್ಟೇ ಬರೋದಕ್ಕೆ ಬಿಟ್ಟು ಹೋಗಬೇಡಿ, 10 ಮಾನ ಅಂತ ಕಡ್ಡಾಯವಾಗಿ ಬರಲೇಬೇಕು. ಇನ್ನು ಕ್ವಶನ್ ನಂಬರ್ 15 ನೋಡೋಣ. ಸೊ 15 ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ. OS ಸಮಾಂತರ OQ ಅನ್ನು ಕಂಡುಹಿಡಿಯಿರಿ. ಅನುಪಾತ ಅಂತಿದೆ, OS ಅನುಪಾತ OQ ಅನ್ನು ಕಂಡುಹಿಡಿಯಿರಿ. ಸೊ ಕ್ವಶನ್ ನಂಬರ್ 15 ಆನ್ಸರ್ ನೋಡೋಣ. ಸೊ 15 ಆನ್ಸರ್ ಬಂದ್ಬಿಟ್ಟು 2:1 ಆಗ್ತದೆ, 2:1. ಸೊ ನೀವು ಕ್ವಶನ್ ನಂಬರ್ 16 ಆನ್ಸರ್ ನೋಡೋಣ. ಸೊ ಒಂದು ಸಿಲಿಂಡರ್ ವೃತ್ತಾಕಾರದ ಪಾದದ ಪರದೆಯು 44 ಸೆಂಟಿಮೀಟರ್ ಮತ್ತು ಅದರ ಎತ್ತರವು 10 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಅವರು 44 ಸೆಂಟಿಮೀಟರ್ ಪಾದದ ಪರಿಧಿ ಕೊಟ್ಟಿದ್ದಾರೆ ಮತ್ತು ಎತ್ತರ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಯಾವುದಂತ ಕಂಡುಹಿಡಿಯಿರಿ ನೋಡೋಣ. ಸೊ ಆನ್ಸರ್ ಬರ್ತದ ಅಂತ ಕ್ವಶನ್ ನಂಬರ್ 16 ಆನ್ಸರ್ ಕೂಡ ಕೊಡ್ತೀನಿ. ಸೊ 16 ಆನ್ಸರ್ ಬಂದ್ಬಿಟ್ಟು ಸೊ 440 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ನೋಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ಆನ್ಸರ್ ಕೊಡ್ತಾ ಇಲ್ಲ, ನೀವು ಕೂಡ ಆನ್ಸರ್ ಮಾಡಬೇಕು. ಸೊ ಇನ್ನು ಥರ್ಡ್ ಒನ್ನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನೋಡಿ, ಇಲ್ಲಿ 2 ಅಂಕಗಳ ಪ್ರಶ್ನೆ 8 ಇರ್ತದೆ, ಟೋಟಲಾಗಿ 16 ಮಾರ್ಕ್ಸು. ಇಲ್ಲಿ ಯಾವ ಇರ್ತೀವಿ ಆನ್ಯುವಲ್ ಎಕ್ಸಾಮಲ್ಲಿ ಕೂಡ ಸೇಮ್ ಇರ್ತದೆ, ಅಂದರೆ ಕ್ವಶನ್ ಚೇಂಜ್ ಆಗ್ತದೆ. ಯಾವ ರೀತಿ ಚೇಂಜ್ ಆಗ್ತದೆ ಅಂತಲೂ ಹೇಳ್ತೀನಿ ನಿಮಗೆ. ಕ್ವಶನ್ ನಂಬರ್ 17 ನೋಡಿ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ √2 ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಕೇಳ್ಬೋದು, ಅಥವಾ √5 ಅಂತ ಅಷ್ಟೇ ಕೇಳ್ಬೋದು, ಅಥವಾ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೂ ಕೇಳ್ಬೋದು. ನಿಮಗೆ ಆಲ್ಮೋಸ್ಟು 4-5 ಅಷ್ಟೇ ಇವೆ. ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು, ನಿಮಗೆ 2 ಮಾರ್ಕ್ಸು ಫಿಕ್ಸ್ ಬಂದೇ ಬರ್ತದೆ. ಸೊ ಕ್ವಶನ್ ನೋಡ್ಕೊಳ್ಳಿ, ಅದೇ ಕ್ವಶನ್ ಆದರೆ ಇರ್ತದೆ ಆನ್ಯುವಲ್ ಎಕ್ಸಾಮಿನಲ್ಲಿ. ಇಲ್ಲಿ ಯಾವ ರೀತಿ ಕ್ವಶನ್ ಇರ್ತದೆ, 17 ಕ್ವಶನು ಅಭಾಗಲಬ್ಧ ಕೇಳಿದಾರಲ್ಲ, ಅಲ್ಲಿ ಆನ್ಯುವಲ್ ಕೂಡ ಅಭಾಗಲಬ್ಧನೇ ಕೇಳಿರ್ತಾರೆ. ಮತ್ತು 18ನೇ ಕ್ವಶನು, ಸಂಯುಕ್ತ ಸಂಖ್ಯೆ ಎಂದರೇನು, 23 ಮತ್ತು 24ಗಳ ಸಂಖ್ಯೆ ಯಾವುದು. ಸೊ ಈ ರೀತಿ ಎಲ್ಲ ಕ್ವಶನ್ ನೋಡ್ಕೊಳ್ಳಿ. ಸೊ ಈಗ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ನೋಡ್ಕೊಳ್ಳಿ, ಆಮೇಲೆ ಆನ್ಸರ್ ಕೊಡ್ತೀನಿ ನಾನು. 18ನೇ ಕ್ವಶನ್ ನೋಡಿ, ಸಂಯುಕ್ತ ಸಂಖ್ಯೆ ಎಂದರೇನು, 23 ಮತ್ತು 24 ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು. ಅಥವಾ ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ ಈಸಿ ಆಗಲಿ ಅಂತ. ಸೊ ಎಲ್ಲಕ್ಕೂ ಕೂಡ ಕೊಡೋದಿಲ್ಲ. 18ನೇ ಕ್ವಶನು ಅಥವಾ ಇರ್ತದೆ. ಸೊ ಹಾಗಂತ ಮೂಲ ಪ್ರಮೇಯವನ್ನು ನಿರೂಪಿಸಿ 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆಯನ್ನು ಬರೆಯಿರಿ. ಸೊ ಏಕೆ ಆನ್ಸರ್ ನೋಡೋಣ. ಸೊ 17 ಕ್ವಶನ್ ನೋಡಿ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಯಾವ ರೀತಿ ಆನ್ಸರ್ ಮಾಡೋದು ಅಂದರೆ ಸೇಮ್ ಇಷ್ಟನ್ನೇ ನೆನ್ಪಿಟ್ಕೊಂಡು ಬರೀಬೇಕು ಇಷ್ಟೇ, ಅಷ್ಟೊಂದು ಟಫ್ ಏನು ಇರೋದಿಲ್ಲ, ಭಯಪಟ್ಟು ಹಾಕ್ಕೊಳ್ಳಿ. 18ನೇ ಆನ್ಸರ್ ನೋಡಿ, ಸಂಯುಕ್ತ ಸಂಖ್ಯೆ. ಸೊ ಆನ್ಸರ್ ಕೂಡ ಬಂದಿದೆ ನೋಡಿ ಇಲ್ಲಿ. ನೆಕ್ಸ್ಟು ಅಥವಾ ಕ್ವಶನ್ಗೂ ಆನ್ಸರ್ ಇದೆ. ಹಾಗಾಗಿ ಏನಾಯ್ತಾ, ಮೂಲ ಪ್ರಮೇಯ ಯಾವ ರೀತಿ ಸಾಧಿಸೋದಂತ ಟೋಟಲಾಗಿ 21 ಆನ್ಸರ್ ಬಂದಿದೆ. ಇನ್ನು ನೆಕ್ಸ್ಟ್ ನೋಡೋಣ ಕ್ವಶನ್ನು. ಕ್ವಶನ್ ನಂಬರ್ 19, 5, 9, 13 ಈ ಸಮಾಂತರ ಶ್ರೇಣಿ 21ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಫಿಕ್ಸು ಇದೇ ರೀತಿ ಕ್ವಶನ್ ಕೇಳ್ತಾರೆ ನಿಮಗೆ ಆನ್ಯುವಲ್ ಎಕ್ಸಾಮಲ್ಲಿ. 5, 9 ಇದ್ದಲ್ಲಿ 2ರಿಂದ ಸ್ಟಾರ್ಟ್ ಆಗ್ಬೋದು, 4ರಿಂದ ಸ್ಟಾರ್ಟ್ ಆಗ್ಬೋದು ಅಷ್ಟೇ. 21ನೇ ಪದ ಇರ್ಬೋದು, 30ನೇ ಪದ ಕೇಳ್ಬೋದು. ತುಂಬ ಏನು ಡಿಫ್ರೆಂಟ್ ಆಗೋದಿಲ್ಲ ಆನ್ಯುವಲ್ ಎಕ್ಸಾಮ್ನಲ್ಲಿ. ಸೊ 19ನೇ ಕ್ವಶನ್ ಆನ್ಸರ್ ನೋಡೋಣ. ಈಗ ನಾನು ಒಂದೊಂದು ಹೇಳ್ತಾ ಇರೋ ಕಾರಣ ಇಷ್ಟೇ, ನಾನು ಒಮ್ಮೆ ಕೊಡ್ಬೋದಿತ್ತು, ನೋಡ್ಕೊಳ್ಳಿ ನೀವಂತ, ಆದರೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಒಂದೊಂದಾಗಿ ಹೇಳ್ತಾ ಇದ್ದೀನಿ. 19ನೇ ಕ್ವಶನ್ ಆನ್ಸರ್ ಬಂದ್ಬಿಟ್ಟು
A21 ಅಂತ ಆನ್ಸರ್ ಆಗಿದೆ ನೋಡಿ. 85 ಬರ್ತದೆ. ತುಂಬಾ ಈಸಿ ಇದು. ಜಸ್ಟ್ ಸೂತ್ರ ಹಾಕಿಬಿಟ್ರೆ ಆನ್ಸರ್ ಬಂದುಬಿಡ್ತದೆ. ಸೂತ್ರಕ್ಕೂ ಕೂಡ 1 ಮಾರ್ಕ್ಸ್ ಬರ್ತದೆ. ನೆನಪಿಟ್ಕೊಳ್ಳಿ, ನೀವು ಆನ್ಸರ್ ಬರಲಿಲ್ಲ ಆದರೂ ಕೂಡ ಸೂತ್ರ ಬರೆದ್ರೆ ಸಾಕು 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 19ನೇ ಕ್ವಶನ್ ಆಯಿತು. 20ನೇ ಕ್ವಶನ್, ವರ್ಜಿಸುವ ಉದಾಹರಣದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಬಿಡಿಸಿ. ಇಲ್ಲಿ ವರ್ಜಿಸಿ ಕೇಳಿದ್ದಾರೆ ಅನ್ವಲಿಸಮಲ್ಲಿ. ಸೊ ಉಳಿದ 2 ವಿಧಾನಗಳು ಮತ್ತು ವರ್ಜಿಸಿದ ವಿಧಾನ 3ರಲ್ಲಿ ಯಾವ್ದಾರು ಒಂದು ಕೇಳ್ತಾರೆ. ವರ್ಜಿಸುವ ಇಂಪಾರ್ಟೆಂಟು ನೋಡ್ಕೊಳ್ಳಿ. ಸೊ ಸಮೀಕರಣ ಕೊಟ್ಟಿದ್ದಾರೆ. 20ನೇ ಆನ್ಸರ್ ನೋಡೋಣ. 20ನೇ ಆನ್ಸರ್ ವರ್ಜಿಸುವ ವಿಧಾನದಿಂದ ಕಂಡಿಡಿದಾಗ ಎಕ್ಸ್ ಬೆಲೆ 2 ಬರ್ತದೆ, ವೈ ಬೆಲೆ 2 ಬರ್ತದೆ. ಸೊ ಸೇಮ್ ಬಂದಿದೆ ನೋಡ್ಕೊಳ್ಳಿ. ಸೊ 20ನೇ ಕ್ವಶನ್ ಅಲ್ವಾ ಇದು. ಸೊ ಕ್ವಶನ್ 21. ಸೊ ಇಲ್ಲಿ ಒಂದು ಸಮೀಕರಣ ಕೊಟ್ಟಿದೆ. ವರ್ಗ ಸಮೀಕರಣ 2 ಸಮವಾದ ವಾಸ್ತವ ಮೂಲ ಹೊಂದಿದ್ದರೆ ಈ ಸಮೀಕರಣ ಕಂಡುಹಿಡಿಯಿರಿ. ಸೊ ಸಮೀಕರಣ ಕೊಟ್ಟಿದ್ದಾರೆ. ಪ್ರತಿಯೊಂದು ಬ್ರಕೆಟಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ ನೋಡಿ. ಸೊ ಬಿ ಒಂದಕ್ಕಿಂತ ಜಾಸ್ತಿ ಆಗಿದೆ. ಸೊ 1 ಬಿಗಿಂತ ಜಾಸ್ತಿ ಆಗಿದೆ ಕೊಟ್ಟಿದ್ದಾರೆ. ಇದರ ಆನ್ಸರ್ ನೋಡೋಣ. 21. ಸೊ ಆನ್ಸರ್ ನೋಡೋಣ. 21ನೇ ಪ್ರಶ್ನೆಯ ಉತ್ತರ ಇಲ್ಲಿ ಆನ್ಸರ್ ಇದೆ. ಬಿ = +or - 6 ಅಂತ ಇದೆ ನೋಡಿ. ಇನ್ನು 21 ಆಯಿತು. ಇನ್ನು 22. A 1, -3 ಮತ್ತು B 8, 5 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕಗಳನ್ನು ಕಂಡಿರಿ. ನಿರ್ದೇಶಾಂಕ ಕೇಳಿದ್ದಾರೆ ನೋಡಿ. ಪ್ರತಿಯೊಂದು ಚಾಪ್ಟರ್ ಮೇಲೆ ಕೇಳ್ತಾರೆ ನಿಮಗೆ. ನಿರ್ದೇಶಾಂಕ ಮೇಲೆ ಕೇಳಿದ್ದಾರೆ. ನೋಡೋಣ ಆನ್ಸರು. ಸೊ ನೋಡಿ ಇಲ್ಲಿ 21ನೇ ಆನ್ಸರ್ ನೋಡಿ. x² + bx + 9 = ಸಮೀಕರಣ 2 ಸಮವಾದ. ಸೊ ಇದು ಆಯಿತು. ಈಗ ನೆಕ್ಸ್ಟ್ 22. ಸೊ x1 y1 = 1, -3 ಎಲ್ಲ ಬಿಡಿಸಿದ್ದಾರೆ ನೋಡಿ. m1 x2 ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ m1 x2 + m2 x1 m1 y2 + m2 y1 ಸೂತ್ರ ಇಂಪಾರ್ಟೆಂಟು. ಸ್ವಲ್ಪ ಏನಾದರೂ m1 ಇದ್ದಲ್ಲಿ m2 ಹಾಕಿದರೆ ಮಿಸ್ ಆಗಿಬಿಡ್ತದೆ. ಆದರೆ m1 ಇದ್ದಲ್ಲಿ m1 ಹಾಕಿ. ಸೊ 1 2 2 1 1 2 2 1 ಇಷ್ಟೇ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಸೊ ಆನ್ಸರು 20/4, 3 ಬಂದಿದೆ ನೋಡಿ. ನೆಕ್ಸ್ಟು 23ನೇ ಕ್ವಶನ್ ನೋಡೋಣ. ಸೊ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಓ ಕೇಂದ್ರವಾಗಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ XY ಸ್ಪರ್ಶಕವನ್ನು ಎಳೆಯಲಾಗಿದೆ. ಕ್ಯೂ XY ಮೇಲಿನ ಒಂದು ಬಿಂದುವಾಗಿದೆ. ಓ ಕ್ಯೂ ದೊಡ್ಡದು OP ಎಂದು ತೋರಿಸಿ. ನೋಡೋಣ ಆನ್ಸರ್ 23. ಸೊ ಆನ್ಸರು ಪ್ರತಿಯೊಂದು ಕೊಟ್ಟಿದ್ದು ಕ್ಲಿಯರ್ ಆಗಿ ಸ್ಕ್ರೀನ್ ಮೇಲೆ. ಸೊ ಇಷ್ಟೇ ಸಾಧಿಸಿದರೆ ಸಾಕು ನಿಮಗೆ 3ಕ್ಕೆ 3 ಅಂಕ ಸಿಗ್ತವೆ. ಇನ್ನು 24ನೇ ಕ್ವಶನ್ ನೋಡೋಣ. ಈಗ ಇಲ್ಲಿ ವಿಡಿಯೋ ತುಂಬ ಲೆಂತ್ ಆಗ್ತಾ ಇದೆ. ಸೊ 24ನೇ ಕ್ವಶನ್ ನೋಡಿ. ಸೊ ಇಲ್ಲಿ ಅಥವಾ ಕ್ವಶನ್ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ಒಂದು ಸಲ ಸ್ಕ್ರೀನ್ಶಾಟಲ್ಲಿ ತಗೊಳ್ಳಿ ನೀವು. ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋಗ್ತೀನಿ. ಈಗ 24ನೇ ಕ್ವಶನ್ ಓದ್ಕೊಳ್ಳಿ ಅಥವಾ ಕ್ವಶನ್ ಓದ್ಕೊಳ್ಳಿ. ಸೊ ಇಲ್ಲಿ ಆಟಿಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದ್ರೆ 24ನೇ ಆನ್ಸರ್ ನೋಡೋಣ. ಸೊ 24ನೇ ಆನ್ಸರು ಎಲ್ಲ ಕೂಡ ಇದೆ ನೋಡಿ. ಅದು 20 ನಿಮಿಷ ಆಗಿ ಬಂತು. 24ನೇ ಆನ್ಸರ್ ಇದೆ ನೋಡಿ. ಡೈರೆಕ್ಟಾಗಿ ನಾನು ಪಾರ್ಟ್ 2 ಮಾಡಬೇಕಂತ ಅಂದ್ಕೊಂಡಿದ್ದೆ, ಆದರೆ ನಿಮಗೆ ಈಸಿಯಾಗಿ ಓದೋಕ್ಕೆ ಸಹಾಯ ಆಗೋದಿಲ್ಲ. ಅದರಿಂದ ಪಾರ್ಟ್ 1ಅಲ್ಲಿ ಮುಗಿಸ್ಬಿಡ್ತೀನಿ ಎಲ್ಲ ಕೂಡ. ಸೊ ಆನ್ಸರು ಅಥವಾ ಕ್ವಶನ್ಗೂ ಆನ್ಸರ್ ಇದೆ, ಮತ್ತು ಡೈರೆಕ್ಟು 214.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತದೆ ನೋಡಿ. ಅಥವಾ ಕ್ವಶನ್ಗೂ ಆನ್ಸರ್ ಇದೆ. ಸೊ 25ನೇ ಕ್ವಶನ್ ನೋಡೋಣ. ಸೊ 25ನೇ ಕ್ವಶನಿಂದ ನಿಮಗೆ 3 ಅಂಕಗಳ 9 ಪ್ರಶ್ನೆ ಇರ್ತವೆ. ಇಲ್ಲಿ ಬಂದ್ಬಿಟ್ಟು 3 ಅಂಕ 9 ಪ್ರಶ್ನೆ ಅಂದರೆ 2 ಅಂಕಗಳ 8 ಪ್ರಶ್ನೆ ಆಯಿತು. ಇನ್ನು 3 ಅಂಕಗಳ 9 ಪ್ರಶ್ನೆ ಇರ್ತವೆ. ಟೋಟಲಿಗೆ 27 ಮಾರ್ಕ್ಸು. ಸೊ 25ನೇ ಕ್ವಶನ್ ನೋಡಿ. ಬಹುಪದೋಕ್ತಿಯ ಒಂದು ಶೂನ್ಯತೆಯ ಆಧಾರದ ಮತ್ತೊಂದು ಶೂನ್ಯತೆಗಿಂತ 1 ಹೆಚ್ಚಾಗಿದೆ. ಹಾಗಾದರೆ ಕೆ ಬೆಲೆ ಕೇಳಿದ್ದಾರೆ. 25ನೇ ಕೆ ಬೆಲೆ ಉತ್ತರ ನೋಡೋಣ. 25 ಉತ್ತರ ಕೆ ಬೆಲೆ ಬಂದ್ಬಿಟ್ಟು 6 ಆಗ್ತದೆ ನೋಡಿ. ಸೊ 6 ಬಂದ್ಬಿಟ್ಟು ಕೆಯ ಬೆಲೆ. ಇನ್ನು ನೆಕ್ಸ್ಟ್ ನೋಡೋಣ. 26ನೇ ಕ್ವಶನ್ ನೋಡಿ. 2 ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಅಥವಾ ಕ್ವಶನ್ ನೋಡ್ಕೊಳ್ಳಿ. ಒಂದು ಲಂಬ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದ 13 ಸೆಂಟಿಮೀಟರ್ ಆದರೆ ಉಳಿದ 2 ಭಾಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಸೊ 25, 26 2 ಕೂಡ ಆನ್ಸರ್ ನೋಡ್ಕೊಳ್ಳಿ.
24ನೇ ಉತ್ತರ ನೋಡ್ಕೊಂಡಿದ್ದೀರಾ. ಸೊ ಇನ್ನು 25, 26. ಸೊ ಉತ್ತರ ನೋಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟು ಸೊ ಅಥವಾ ಕ್ವಶನಿಗೆ ಆನ್ಸರ್ ನೋಡ್ಕೊಳ್ಳಿ, ಯಾವ ರೀತಿ ಏನು ಯಾವ ರೀತಿ ಬಿಡಿಸ್ಬೇಕು ಏನಂತ. ಪೈಥಾಗೋರಸ್ ಪ್ರಮೇಯ ಬಿಡಿಸಿದ್ದಾರೆ ನೋಡಿ ಇಲ್ಲಿ. ಪೈಥಾಗೋರಸ್ ಪ್ರಮೇಯ ಮೇಲೆ ಇದು ಲೆಕ್ಕ, ಅದೇ ಪೈಥಾಗೋರಸ್ ಪ್ರಮೇಯನೇ ಅಲ್ಲ. ಸೊ ಈ ರೀತಿ ಬಾಕ್ಸ್ ಆದರೆ ಹಾಕಿ ಎಕ್ಸಾಮ್ನಲ್ಲಿ, ಅಂದರೆ ಅವ್ರಿಗೆ ಆನ್ಸರ್ ಚೆಕ್ ಮಾಡೋದ್ರಲ್ಲಿ ಈಸಿ ಆಗಬೇಕು. ಸೊ 27ನೇ ಕ್ವಶನ್ ನೋಡಿ, ಆನ್ಸರ್ ಕೂಡ ಕೊಟ್ಟಿರ್ತೀನಿ. ಸೊ 27ನೇ ಕ್ವಶನ್ನು. ಸೊ ಎಂದು ಸಾಧಿಸಿ ಕ್ವಶನ್ ಕೊಟ್ಟಿದ್ದಾರೆ. 27ನೇದು ನೋಡೋಣ. 27. ಸೊ ಲೋಡಿಂಗ್ ಆಗ್ತಾಯಿದೆ, ಸ್ವಲ್ಪ ವೇಟ್ ಮಾಡಿ. ಸೊ ತುಂಬ ಹೆವಿ ಆಗಿದೆ ಇದು, ಯಾಕಂದರೆ ತುಂಬ MB ಇದೆ, ಕ್ಲಿಯರಾಗಿ ಕಾಣಬೇಕಂತ ನಿಮಗೆ. ಸೇವ್ ಕೂಡ ಮಾಡೋಕ್ಕೆ ನಮಗೆ ಲೇಟ್ ಆಗ್ತದೆ. ಸೊ 27ನೇ ಉತ್ತರ ನೋಡ್ಕೊಳ್ಳಿ. 28ನೇ ಕ್ವಶನ್ ನೋಡ್ಕೊಳ್ಳಿ, ಆನ್ಸರ್ ಕೂಡ ಡೈರೆಕ್ಟ್ ಕೊಟ್ಟಿದ್ದೀನಿ, ನಾನು ಎಲ್ಲ ಹೇಳ್ತಾ ಕೊಡಲ್ಲ. ಸೊ ನೋಡಿ ಇಲ್ಲಿ ಮುಂದೆ ಹೋಗ್ತದೆ. 28ನೇ ಕ್ವಶನ್ ನೋಡ್ಕೊಳ್ಳಿ. ನಿರ್ದೇಶಾಂಕ ಕೊಟ್ಟಿದ್ದಾರೆ ಕಂಡುಹಿಡಿಯೋಕ್ಕೆ, ಮತ್ತು ಅಥವಾ ಕ್ವಶನಲ್ಲಿ XY ಬೆಲೆಯನ್ನು ಕಂಡುಹಿಡಿಯೋಕ್ಕೆ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ನಾನು ಆನ್ಸರ್ನ ಹೇಳ್ಬಿಡ್ತೀನಿ ನೋಡಿ. ಸೊ 27ನೇ ಆನ್ಸರ್ ನೋಡ್ಕೊಳ್ಳಿ, ಯಾವ ರೀತಿ ಕಂಡುಹಿಡಿಯೋದು ಅಂತ. 28ನೇ ಆನ್ಸರ್ ಕೂಡ ನೋಡ್ಕೊಳ್ಳಿ. AP ದೂರ = BP ದೂರ. ಪ್ರತಿಯೊಂದು ಉತ್ತರ ಇವೆ. ಪಾಸ್ ಮಾಡಿಬಿಟ್ಟು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಅಥವಾ ಕ್ವಶನ್ಗೂ ಆನ್ಸರ್ ಕೂಡ ಇದೆ ನೋಡ್ಕೊಳ್ಳಿ. ಸೊ 29ನೇ ಕ್ವಶನ್ ಹೋಗೋಣ ಡೈರೆಕ್ಟಾಗಿ ನಾವು. ಸೊ 29ನೇ ಕ್ವಶನ್ನು. ಕ್ವಶನ್ ನೋಡಿ. ಕೆಳಗಿನ ಆವೃತ್ತಿ ಉತ್ತರನ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಸರಾಸರಿ ಕೇಳಿದರೆ ಅಥವಾ ಮಧ್ಯಾಂಕ ಎರಡು ಕೂಡ ಆ್ಯನ್ಯುವಲ್ ಎಕ್ಸಾಮಲ್ಲಿ ಚಾಯ್ಸ್ ಕೊಟ್ಟಿರ್ತಾರೆ. ಸರಾಸರಿ ಮತ್ತು ಮಧ್ಯಾಂಕ ಕೇಳ್ಬೋದು. ಸೊ ಅಥವಾ ಇನ್ನೊಂದು ಇದೆಯಲ್ಲ ಅದನ್ನು ಕೇಳ್ಬೋದು. ಸರಾಸರಿ ಮಧ್ಯಾಂಕ ಅಥವಾ ಇನ್ನೊಂದು ಇರ್ಬೋದು. ಆದರೆ ಈ ಸರಾಸರಿ ಮಧ್ಯಾಂಕ ಎರಡರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ. ಸೊ ಎರಡನ್ನು ನೋಡ್ಕೊಂಡಿದ್ದಲ್ಲಿ ಒಂದು ಫಿಕ್ಸ್ ಇರ್ತದೆ. ಸೊ ನೋಡೋಣ ಆನ್ಸರ್ ಕೂಡ ಇವಕ್ಕೆ. ಸೊ ಇದು ಕ್ವಶನ್ ನಂಬರ್ 29, ಆನ್ಸರ್ ನೋಡೋಣ. ಸೊ ಎಲ್ಲ ಕೂಡ ಆನ್ಸರ್ ಏನಾದರೂ ಹಿಂದೆ ನೋಡಿಲ್ಲ ಅಂದರೆ ಮತ್ತೆ ಮುಂದೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಸೊ 29ನೇ ಕ್ವಶನ್ ಉತ್ತರ ನೋಡ್ಕೊಳ್ಳಿ. X ಬಾರ್ = 38 ಅಥವಾ ಕ್ವಶನ್ನು. ಇದು ಬಂದ್ಬಿಟ್ಟು ಮಧ್ಯಾಂಕ. ಇದು ಉತ್ತರ 29.16 ಬರ್ತದೆ. ಇನ್ನು 30ನೇ ಕ್ವಶನ್ ನೋಡೋಣ. ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ. ಅವರು ಹುಟ್ಟಿದ ದಿನಾಂಕವು ಬೇರೆ ಬೇರೆ ದಿನಗಳಲ್ಲಿ ಬರುವ ಒಂದೇ ದಿನದಂದು ಬರುವ ಸಂಭಾವ್ಯತೆಯನ್ನು ಕಂಡುಹಿಡಿಯಿರಿ. ಸಂಭಾವ್ಯತೆ ಕೇಳಿದರೆ. ಸೊ 30ನೇ ಉತ್ತರ. ಸೊ ಈಸಿಯಾಗಿ ತೋರ್ಸೋಕ್ಕಿದ್ರೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಸ್ವಲ್ಪ ನೋಡ್ಕೊಳ್ಳಿ. 30ನೇ ಕ್ವಶನ್ ನೋಡ್ಕೊಳ್ಳಿ ವಿತ್ ಆನ್ಸರು. ಪ್ರತಿಯೊಂದು ಕ್ವಶನ್ ಆನ್ಸರ್ ಕೊಟ್ಟಿದ್ದೀನಿ. ಯಾವ ರೀತಿ ಕ್ವಶನ್ ಸೊಲ್ಯೂಷನ್ ಮಾಡಬೇಕಂತ ನೋಡಿ, ಈಸಿ ಸ್ಟೆಪ್ಪಲ್ಲಿ ಹೇಳಿದ್ದಾರೆ ಇಲ್ಲಿ. ಆನ್ಸರ್ ನೋಡ್ಕೊಳ್ಳಿ. 1/30 ಬರ್ತದೆ. ಇನ್ನು 31ನೇ ಪ್ರಶ್ನೆ ನೋಡೋಣ. ಸೊ 31ನೇ ಪ್ರಶ್ನೆ ABCಯ ಸುತ್ತಳತೆ ಕೇಳಿದ್ದಾರೆ. 31ನೇ ಕ್ವಶನ್ ABCಯ ಸುತ್ತಳತೆ. ಸೊ 31 ಕ್ವಶನ್. ಸೊ 30ನೇ ಕ್ವಶನ್ ಆನ್ಸರ್ ನೋಡ್ಕೊಂಡಿಲ್ಲ ಅಂದರೆ ಮತ್ತೊಮ್ಮೆ ನೋಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು 30ನೇ ಆನ್ಸರು. ಯಾವ ರೀತಿ ಬಿಡಿಸ್ಬೇಕಂತ ನೋಡ್ಕೊಳ್ಳಿ. ತ್ರಿಭುಜ ABCನಲ್ಲಿ D ಲಂಬ BC ಆಗಿರ್ತದೆ. ಸೊ ಥಿಯಲ್ಸ್ ಪ್ರಮೇಯ ಅನ್ವಯ ಆಗ್ತದೆ ಅದಕ್ಕೆ. ಇನ್ನು 32ನೇ ಕ್ವಶನ್ನು. ಸೊ ಇಲ್ಲಿ ನಿಮಗೆ ರಚನೆ ಕೊಟ್ಟಿದ್ದಾರೆ. 32ನೇ ಕ್ವಶನ್ನು ಯಾವುದಂದರೆ ನೋಡೋಣ ಕ್ವಶನ್ನು.
ಬಾಹ್ಯ ವೃತ್ತ ಕೇಳಿದರೆ ಸ್ಪರ್ಶಕ ಉದ್ದವು ಸಮಾನತೆ ಎಂದು ಸಾಧಿಸಿ ಕೇಳಿದರೆ. ಸೊ ಆನ್ಸರ್ ನೋಡೋಣ. ಮತ್ತು 33ನೇ ಕ್ವಶನ್ ನೋಡ್ಕೊಂಡ್ಬಿಡಿ. ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. AOB 120 ಡಿಗ್ರಿ ಆಗಿದ್ದರೆ AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಅಥವಾ ಕ್ವಶನ್ ನೋಡ್ಕೊಳ್ಳಿ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮನಾಗಿದೆ. ಕಂಸದ ಉದ್ದವು 44/21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಇವೆಲ್ಲ ಕ್ವಶನ್ ನೋಡ್ಕೊಳ್ಳಿ. ಟೋಟಲಾಗಿ 32, 33. ಸೊ ಅಥವಾ ಕ್ವಶನ್ ನೋಡ್ಕೊಳ್ಳಿ. 32, 33ಗೆ ಆನ್ಸರ್ ಹೇಳ್ತೀನಿ ಈಗ. ಸೊ 32 ಯಾವ ರೀತಿ ಪ್ರಮೇಯನ ಬರೀಬೇಕು ನೋಡ್ಕೊಳ್ಳಿ. 3 ಮಾರ್ಕ್ಸಿಗೆ ಫಿಕ್ಸ್ ಒಂದು ಪ್ರಮೇಯ ಕೇಳ್ತಾರೆ. ಸೊ ನೋಡ್ಕೊಳ್ಳಿ. ಇನ್ನು 33ನೇ ಆನ್ಸರ್ ನೋಡ್ಕೊಳ್ಳಿ. ಅಥವಾ ಕ್ವಶನ್ನ ಆನ್ಸರ್ ಕೂಡ ನೋಡ್ಕೊಳ್ಳಿ. ಪ್ರತಿಯೊಂದು ಆನ್ಸರ್ ಇದೆ. ಇನ್ನು 34ನೇ ತುಂಬಾ ಈಸಿ ಕ್ವಶನ್. 34ನೇದು ನೋಡ್ತಾ ಹೋಗೋಣ ಯಾವ ರೀತಿ ಕೇಳಿದಾರೆ ಏನು ಅಂತ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯ ನಕ್ಷೆ ವಿಧಾನ ಫಿಕ್ಸ್ ಇರ್ತದೆ. ಅನ್ವಲಿಸಮ್ 4 ಅಂಕ ಈ ರೀತಿಯೇ ಕೊಟ್ಟಿರ್ತಾರೆ. x + y = 6. 6 ಇದ್ದಲ್ಲಿ 4 ಕೊಡ್ಬೋದು, 8 ಕೊಡ್ಬೋದು. 2x ಇದ್ದಲ್ಲಿ 3x ಮಾಡ್ಬೋದು, 4x ಮಾಡ್ಬೋದು. 3x + y ಇದ್ದಲ್ಲಿ ಇದೆಲ್ಲ ಅದು 2x ಮೈನಸ್ ಮಾಡ್ಬೋದು. ಅದನ್ನ ಇಷ್ಟೇ, ಏನು ಡಿಫ್ರೆಂಟ್ ಮಾಡೋದಿಲ್ಲ, ಸೇಮ್ ಇರ್ತದೆ. ನಕ್ಷೆ 4 ಮಾರ್ಕ್ಸಿಗೆ ಫಿಕ್ಸ್ ಕೇಳಿದ್ರೆ 34ನೇ ಕ್ವಶನ್ ಇರ್ತದೆ. ನಕ್ಷೆ ಯಾವ ರೀತಿ ಬಿಡಿಸೋಂತ ನೋಡೋಣ ಈಗ. ಸೊ ಫಿಕ್ಸ್ 34ನೇ ಕ್ವಶನ್ ಇರ್ತದೆ. ಒಂದು ನಿಮಿಷ. ಸೊ 34ನೇ ಕ್ವಶನ್ ಯಾವ ರೀತಿ ಬಿಡಿಸ್ಬೇಕು, ಇದೇ ರೀತಿ ಕಾಲಮ್ ಹಾಕಿಬಿಟ್ಟು ಬರೀಬೇಕು. ಮತ್ತು ನಕ್ಷೆನ ನಿಮಗೆ ನಕ್ಷೆ ಕೊಟ್ಟಿರ್ತಾರೆ ಲಾಸ್ಟ್ ಪೇಜಲ್ಲಿ. ನಿಮಗೆ ಆನ್ಸರ್ ಶೀಟ್ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ಲಾಸ್ಟ್ ಪೇಜಲ್ಲಿ ನಕ್ಷೆ ಇರ್ತದೆ. ಈ ರೀತಿ ಬಿಡಿಸ್ಬೇಕು ನೋಡ್ಕೊಳ್ಳಿ ನೀವು. ಸೊ ನೋಡ್ಕೊಳ್ಳಿ, ಈ ರೀತಿ ಬಿಡಿಸ್ಬೇಕು. ಕಾಣ್ತಿದೆ ಅನ್ಕೊಡ್ತೀನಿ. ಸೊ ನಾವು 35ನೇ ಕ್ವಶನ್ ನೋಡೋಣ. ಕ್ವಶನ್ ನೋಡಿ. 21 ಪದಗಳ ಮೊತ್ತ ಕೇಳಿದ್ದಾರೆ. ಸಮಾಂತರ ಶ್ರೇಣಿ 21 ಪದಗಳ ಮೊತ್ತ. 11ನೇ ಪದ 8ನೇ ಪದ ಕೊಟ್ಟಿದ್ದಾರೆ. 3 ಅನುಪಾತ 2 ಆಗಿದೆ. ಮೊದಲ 5 ಪದ ಮೊತ್ತ ಕೂಡ ಕೊಟ್ಟಿದ್ದಾರೆ 21. ಡೈರೆಕ್ಟಾಗಿ ನಿಮಗೆ ಅನುಪಾತ ಕೇಳಿದ್ದಾರೆ. ಸೊ 35ನೆಯ ಉತ್ತರ ನೋಡೋಣ. ನಕ್ಷೆ ಆದಮೇಲೆ ಅದಿತ್ತು. ಸೊ 35ರ ಉತ್ತರ ನೋಡ್ಕೊಳ್ಳಿ. ಇಲ್ಲಿ ಪ್ರತಿಯೊಂದು ನೀಟಾಗಿ ಬರೆದಿರುವಂಥ ಉತ್ತರಗಳು, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 36ನೇ ಪ್ರಶ್ನೆಯ ಉತ್ತರ. ಓಕೆ, ಕ್ವಶನ್ ನೋಡೋಣ. ಸೊ 2 ತ್ರಿಭುಜಗಳು ಅನುರೂಪ ಕೋನಗಳು ಸಮವಾಗಿವೆ. ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಅಥವಾ ಸಮಾನುಪಾತ. ಆದ್ದರಿಂದ ಈ ತ್ರಿಭುಜಗಳು ಸಮರೂಪವಾಗಿವೆ ಎಂದು ಸಾಧಿಸಿ. 36ನೇ ಪ್ರಶ್ನೆಯ ಉತ್ತರ ನೋಡೋಣ. 36ನೇ ಕ್ವಶನ್ನು ಖೋ ನಿರ್ಧಾರಕ ಗುಣ ಪ್ರಮೇಯ ಇದು. ಸೊ ಪ್ರಮೇಯ ಕೇಳಿದಾರೆ ನೋಡ್ಕೊಳ್ಳಿ. ಸೊ ಕರೆಕ್ಟಾಗಿ ಇದೇ ರೀತಿ ಬರೆದಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಸೊ 4 ಮಾರ್ಕ್ಸಿಗೆ ಪ್ರಮೇಯ ಕೇಳಿದಾರೆ ನೋಡ್ಕೊಳ್ಳಿ. ಸೊ ಇನ್ನು 37ನೇ ಕ್ವಶನ್ನು. ಈಗಾಗಲೇ 30 ನಿಮಿಷ ಆಯಿತು ವಿಡಿಯೋ. ಚಿತ್ರ ಕೊಟ್ಟಿದ್ದಾರೆ, ಕ್ವಶನ್ ಕೇಳಿದಾರೆ ನೋಡ್ಕೊಳ್ಳಿ. ಅಥವಾ ಕ್ವಶನ್ ಕೇಳಿದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಚೆನ್ನಾಗಿ ನೋಡ್ಕೊಳ್ಳಿ. ಅಥವಾ ಕ್ವಶನ್ ಕೂಡ ನೋಡ್ಕೊಳ್ಳಿ. ಇದಕ್ಕೆ ಆನ್ಸರ್ ಕೊಡ್ತೀನಿ ಈಗ. 37ನೇ ಪ್ರಶ್ನೆಯ ಉತ್ತರ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡೋಕೆ ಎಷ್ಟು ದಿನ ಆಗಬೇಕಾಗ್ತದೆ. ಸೊ 4-5 ಪಾರ್ಟ್ ಮಾಡಬೇಕು. ಆದ್ದರಿಂದ ಚೆನ್ನಾಗಿ ನೋಡ್ಕೊಳ್ಳಿ ಆನ್ಸರು. ಸೊ ಒಂದೇ ಪಾರ್ಟಲ್ಲಿ ಆನ್ಸರ್ ಕೊಡ್ತಾ ಇದ್ದೀನಿ. ಸೊ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ. ಸೊ ಪ್ರಮೇಯ ಆಯಿತು. 37ನೇ ಪ್ರಶ್ನೆಯ ಉತ್ತರ ನೋಡ್ಕೊಳ್ಳಿ. ಇದು ತುಂಬ ಟಫ್ ಅಂದ್ಕೊಂಡಿರ್ತೀರ. ಟಫ್ ಏನಿಲ್ಲ. ಇದು ಸೂತ್ರ ನೆನಪಿಟ್ಕೋಬೇಕು. ಸೂತ್ರ ನೆನಪಿಟ್ಕೊಂಡ್ರೆ ಈಸಿಯಾಗಿ ಬಿಡಿಸ್ಬೋದು. ಆದರೆ ಸ್ವಲ್ಪ ತುಂಬ ಥಿಂಕ್ ಮಾಡಿ ಬರುವಂಥದ್ದು. ಅಥವಾ ಕ್ವಶನ್ಗೂ ಆನ್ಸರ್ ಇದೆ ನೋಡ್ಕೊಳ್ಳಿ. ಸೊ ಇನ್ನು 38ನೇ ಪ್ರಶ್ನೆ ನೋಡೋಣ. 38ನೇ ಪ್ರಶ್ನೆ. ಪ್ರಶ್ನೆ 5 ಮಾರ್ಕ್ಸಿಗಿದೆ ನೋಡ್ಕೊಳ್ಳಿ. ಸೊ ಇದೇ ಲಾಸ್ಟ್ನೇ ಕ್ವಶನ್ನು. ಕ್ವಶನ್ ನೀಟಾಗಿ ಓದ್ಕೊಳ್ಳಿ. ಏನು ಕೇಳಿದ್ದಾರೆ ಇಲ್ಲಿ, AB ಮತ್ತು RQ ಕಂಬಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ AP ಉದ್ದವನ್ನು ಕಂಡುಹಿಡಿಯಿರಿ.
√3 = 1.7 ಅಂತ ತಿಳ್ಕೊಳ್ಳಿ. ಅವರೇ ಕೊಟ್ಟಿರ್ತಾರೆ ಏನು ತೊಗೋಬೇಕು √3 ಅಂತ. ಸೊ ನೀವೇನು ಟೆನ್ಷನ್ ತೊಗೋಬೇಡಿ, ಅದನ್ನೇನು ಭಯಪಟ್ಟು ಹೋಗಬೇಡಿ. √3 ಯಾವ್ದು ಅಂತ ಅವರೇ ಕೊಟ್ಟಿರ್ತಾರೆ. ರೂಟ್ ಏನಾದರೂ ಬಂದಿದ್ದರೆ ಅಷ್ಟೇ, ರೂಟ್ ಬಂದಿಲ್ಲ ಅಂದರೆ ಇಟ್ಸ್ ಓಕೆ. ರೂಟ್ ಬರೋದಾಗಿದ್ದರೆ ಅವ್ರು ಕೊಟ್ಟಿರ್ತಾರೆ. ಸೊ ಕ್ವಶನ್ ನೀಟಾಗಿ ನೋಡ್ಕೊಳ್ಳಿ. ಲಾಸ್ಟ್ನೇ ಕ್ವಶನಿಗೆ ಆನ್ಸರ್ ನಾನು ಹೇಳ್ತೀನಿ ಈಗ. 38ನೇ ಪ್ರಶ್ನೆ ಅಲ್ವಾ. ಸೊ 38ನೇ ಪ್ರಶ್ನೆಗೆ ಆನ್ಸರ್ ಇದೆ ನೋಡ್ಕೊಳ್ಳಿ. ನಿಮ್ಮ ಸ್ಕ್ರೀನಲ್ಲಿ ನೀಟಾಗಿ ಕಾಣಿಸ್ತದೆ. ಸೊ ಈ ರೀತಿ ಆನ್ಸರ್ ಇದೆ ನೋಡ್ಕೊಳ್ಳಿ. ಸೊ ಲಾಸ್ಟಿಗೆ ಕಂಬಗಳ ಉದ್ದವು 6.8 ಮೀಟರ್, 11.8 ಮೀಟರ್ ಆಗಿವೆ. ಹಾಗೆ ಎ ಬಿಯ ಉದ್ದ 13.6 ಸೆಂಟಿಮೀಟರ್ ಆಗಿ ನೀಟಾಗಿ ಬರೀಬೇಕು ಈ ರೀತಿ. ಅವ್ರು ಏನು ನೋಡಲ್ಲ, ಜಸ್ಟ್ ಆನ್ಸರ್ ಮಾತ್ರ ನೋಡ್ತಾರೆ. ಆಲ್ಮೋಸ್ಟು ಆನ್ಸರ್ ನೋಡ್ತಾರೆ. ಬಟ್ ಟಾಪ್ ಮಾಡೋರಿಗೆ ಸ್ವಲ್ಪ ಚೆಕ್ ಮಾಡ್ತಾರೆ ಅಷ್ಟೇ. ಸೊ ಆಲ್ಮೋಸ್ಟ್ ಸ್ವಲ್ಪ ಸ್ಕೋರ್ ಮಾಡೋರಿಗೆ ಆನ್ಸರ್ ರೇಟ್ ನೋಡ್ತಾರೆ. ತಪ್ಪದೆ ಒಬ್ಬ ಸ್ನೇಹಿತರಿಗಾದರೂ ಶೇರ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು, ತಪ್ಪದೆ ಮಾಡ್ಕೊಳ್ಳಿ. ಮತ್ತು ಈಗಾಗಲೇ ಕನ್ನಡ ಆಗಿರ್ಬೋದು ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಚಾನಲ್ ಇರ್ತವೆ, ಹೋಗಿದ್ರೆ ಚೆಕ್ ಮಾಡಿ. ಥ್ಯಾಂಕ್ ಯು.